ಡೇ ಆಫೀಸ್ನಾಗ ಇರ್ತೇವೆ, ಸೊ ಟೈಮ್ ಸಿಗಂಗಿಲ್ಲ. ಒಮ್ಮೊಮ್ಮೆ ಸ್ಯಾಟರ್ಡೇ ಸಂಡೇ ಇದ್ರೆ ಒಂದು ಮಾತು ಬೇರೆ, ವೀಕ್ ಡೇನಾಗ ಒಟ್ಟ ಟೈಮ್ ಸಿಗಂಗಿಲ್ಲ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಮುದ್ದು ವೀಕ್ಷಕರೇ, ಚಾನಲ್ಗೆ ಹೊಸದಾಗಿದ್ರಿ ಅಂದರೆ ಒಂದು ಬಿಟ್ಟು 10 ವಿಡಿಯೋ ನೋಡ್ರಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋಕೆ ಬಂದಿರೋ ಒಂದು ಪಟ ಒಂದು ಲೈಕ್ ಹೊಡೆದ್ಬಿಡ್ರಿ. ಇಲ್ಲ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ನೀವು ಡಿಸ್ಲೈಕ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಮಕ್ಕಳದ್ರ 3 ಆಯ್ತು, ಮಸ್ತ್ 11 ಗಂಟೆಗೆ ಎದೆ ಅಂದ್ರೆ ನಡು ಒಂದು 2 ಸಲ ಎಚ್ಚರಾಗಿತ್ತು, ಬಟ್ ಮಕ್ಕಳು ಮತ್ತೆ ನಿದ್ದೆ ಇತ್ತು. ಟೋಟಲ್ 7 ತಾಸು ನಿದ್ದೆ ಆದರೂ ಯಾಕೋ ಫ್ರೆಶ್ ಅನ್ಸೋಲ್ತು, ಬಿಕಾಸ್ ಮೋಸ್ಟ್ಲಿ ಆಟ್ ಟೈಮ್ ಸರ್ಕೇಡಿಯನ್ ರಿದನ್ ಪ್ರಕಾರ ಮಕ್ಕೊಂಡಿಲ್ಲ. ಅದಕ್ಕೆ ಎನಿವೇಸ್ ಬರ್ರಿ ಇವತ್ತಿನ ದಿನ ಹೆಂಗಿರ್ತೈತಿ ನೋಡೋಣ ಅಂತ. ಇವತ್ತೆಲ್ಲ ಮತ್ತಿಲ್ಲೆಲ್ಲ ಸೆಟ್ ಮಾಡಬೇಕು, ಬಿಕಾಸ್ ಆಲ್ಮೋಸ್ಟ್ ಒಂದು 22 ಡೇಸ್ ಆದಮೇಲೆ ವಾಪಸ್ ಬಂದೆ. ಬೇಡ ಲೆಟ್ಸ್ ಗೋ ಫಾರ್ ವಾಕ್. ಇದು ನಮ್ದು ಇಲ್ಲಿ ಬೈಕೇನೆ. ಚಲೋ ಬೇಟ ಚಲೋ. ಇಲ್ಲ ಐಶ್ವರ್ಯ ಆಫೀಸ್ ಮಾಡತ್ತ, ವರ್ಕ್ ಫ್ರಮ್ ಹೋಮ್ ಐತಿ ಇವತ್ತು. ಊರಿಗೆ ಮುಂದೆ ಎಲ್ಲ ಗಿಡಗಳು ಇದ್ವು, ಎಲ್ಲ ತೆಗೆದು ಬಿಟ್ಟಾರ. ಚಲೋ ಆಯ್ತು ಬಿಡ್ರಿ. ನಮ್ಗೆ ಅಲ್ಲಿಂದ ಫುಲ್ ಚೌಕ್ ಎಲ್ಲ ಗಾಡಿಗಳು ಎಲ್ಲ ಕಾಣುತ್ತೆ. ಸೊ ಸೂಪರಾಗಿ 175 ಗ್ರಾಮ್ಸ್ ಆಫ್ ಅವಲಕ್ಕಿ ತಿನ್ನತ್ತೀನಿ. ಫಸ್ಟ್ ಕ್ಲಾಸ್ ಅಂತ ಈ ಟಿ ವಿ ಒಂದು ತೊಗೊಂಡು ಬೆಸ್ಟ್ ಕೆಲಸ ಆಗೈತೆ ರೀ. ಬೆಳಗಾವಿನಾಗೂ ಇದೇ ಐತಿ, ಇದ್ರ ಪ್ರೀವಿಯಸ್ ಮಾಡಲ್ ಐತೆ ಸೋನಿ ಓಲೆಡ್ದು. ಇದು ನೆಕ್ಸ್ಟ್ ಮಾಡಲ್ ಅದು 65 ಇಂಚಸ್. ಹಳೆ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರ್ತದೆ ನೋಡ್ರಿ. ನಾನು ಆ್ಯಕ್ಚುಲಿ ಪುಣ್ಯಕ್ಕೆ ತರಿಸಿಲ್ಲ, ಇವನ್ನ ಐಶ್ವರ್ಯ ತರ್ಸಾಳ. ಬಟ್ ನಾನು ಸೌತಿಕಾಯಿ ತರ್ಸೀನಿ, ಯಾಕಂದ್ರೆ ಸೌತಿಕಾಯಿ ಎಷ್ಟಿದ್ರು ಕಡಿಮೆನ. ಟೊಮ್ಯಾಟೋನು 1 ಕಿಲೋ ತರ್ಸೀನಿ. ಇವೇನು ಡೈಲಿ ಎಲ್ಲದ್ರಾಗ ಒಂದು ಟೊಮ್ಯಾಟೊ ಹಾಕಿ ಯೂಸ್ ಆಗತ್ತೆ. ಆಮೇಲೆ ಸಲಾಡ್ನಾಗೂ ದಿನಕ್ಕೆ 2 ಸಲ ಸಲಾಡ್ ತಿಂದ್ರೆ ಯೂಸ್ ಆಕತ್ತೆ. ಉಳ್ಳಾಗಡ್ಡಿನೂ 1 ಕಿಲೋ ತರ್ಸೀನಿ, ನಾವೇನು ಹಾಳಾಗಂಗಿಲ್ಲ. ಎನಿವೇಸ್ ನಮ್ಮ ಚಹಾ ರೆಡಿ ಆಗತ್ತಿಲ್ಲ. ನನ್ನೊಂದು ಸ್ವಲ್ಪ ಬೇರೆ ಸ್ಟೈಲ್ ಐತಿ ಚಹಾ ಮಾಡೋದು, ಬಟ್ ಭಾರಿ ರುಚಿ ಅಯ್ಯೋ ಏಲಕ್ಕಿ ಹಾಕಕ್ಕೆ ಮರೆತುಬಿಟ್ಟೆ. ನಮ್ಮ ಏಲಕ್ಕಿ ಪುಡಿ ಅಲ್ಲ, ನಮ್ಮ ಸೀಕ್ರೆಟ್ ಮಸಾಲ ಐತೆ ನೋಡ್ರಿ. ₹600 ಕಿರಾಣಿ ತರ್ಸೇನಾಗ ಏನೇನು ಬೇಕು ಕಾಯಿಪಲ್ಯ ಅದು 2-3 ದಿವ್ಸಕ್ಕೆ ಆಗಷ್ಟದು. ಆಮೇಲೆ ಇದನ್ನು ತರ್ಸೇನ್ರಿ, ಇದು ಹನಿ ಮಸ್ಟರ್ಡ್ ಅಂತ. ನೋಡೋಣ ಇಂಗ್ರೀಡಿಯನ್ಸ್ ಹೆಂಗಿರ್ತೈತೆ, ಒಂದು ಸಲ ಟ್ರೈ ಮಾಡೋವಂಥ. ಸ್ಯಾಲಡ್ ಡ್ರೆಸ್ಸಿಂಗ್ ಆ್ಯಕ್ಚುಲಿ ಇವನ್ನೆಲ್ಲ ಮನ್ಯಾಗ ಮಾಡ್ಕೋಬೇಕಂತೇನೆ. ಇದು ಹೊಲಸಾಗೈತೆ ಅನ್ಬೇಡ್ರಿ, ಮತ್ತು ಅಡುಗೆ ನಡೆದೈತೆ. ನಮ್ಮ ವೈಶಾಲ ಅಡುಗೆ ಮಾಡತ್ತಾರ, ಅದಕ್ಕೆ ಹೊಲಸಾಗೈತದ. ಆ್ಯಂಡ್ ಡನ್ ಮೆಣಸಿನ್ಕಾಯಿ ಪಲ್ಯ, ಬ್ರೆಡ್ ಕೂಡ ಮಾಡ್ಕೊಳೋಣ ಅಂತ ನಾಳೆ. ಇವೆರಡು ಸ್ಯಾಲಡ್ ಇವು ಬರ್ತಾವೆ ಆರಾಮ್ 2-3 ವಾರ ಬರ್ತಾವೆ. ಮತ್ತು ಬೆಳಗಾವಿಗೆ ಹೋಗ್ಬೇಕು ಲಘುನ, ಅಷ್ಟು ಮಟ್ಟ ಬರ್ತಾವೆ. ಬಿಸಿ ಕಾಫಿ ಕುಡ್ದೆ ಇಷ್ಟು ಬಿಸಿಲಾಗ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಊಟ ಮಾಡ್ತೇನೆ. ಆ್ಯಕ್ಚುಲಿ ನೋಡ್ರಿ 2:40 ಆತು ಈಗ. ಐಶ್ವರ್ಯಾಗೂ ಆರಾಮ ಇರಲಿಲ್ಲ. ಆ್ಯಂಡ್ ಮಾಮಾಗೆ ಫೋನ್ ಹಚ್ಚಿಗುಳ್ಗಿ ಇಂಡಿಯಾನಾಗ ನೋಡ್ರಿ ಎಷ್ಟು ಈಸಿ ಆಗ್ತೈತಿ. ಮಾಮಾಗೆ ಫೋನ್ ಚೆಲ್ಲ ಬರೆಸ್ಕೊಂಡೆ. ಆ್ಯಂಡ್ ಗುಳ್ಗಿ ವೆಲ್ನೆಸ್ ಅವ್ರಿಗೆ ಫೋನ್ ಹಚ್ಚಿ ತಂದು ಕೊಟ್ಟರು. ಐಶ್ವರ್ಯ ಕೊಡೋಣಂತೀಗ ಊಟನೂ ಮಾಡ್ಯಾಳಕ್ಕೆ ಬಂದವ. ನೀನು ಪಟ್ನ ತಗೋ, ಅದು ಹೆಂಗೈತೆ ಹಂಗೆ ಇಷ್ಟೆಲ್ಲ ಸಾಮಾನುಗಳು, ಎಲ್ಲ ಎಲೆಕ್ಟ್ರಿಕ್ ಸಾಮಾನುಗಳು. ಅದಂದ್ರೆ ರಿಪೋರ್ಟ್ ಅದು TMT ಟೆಸ್ಟ್ ಅದು. ಈಗ ಲ್ಯಾಪ್ಟಾಪು ರೆಡಿ ಆಗೈತೆ. ನಮ್ಮ ಎಡಿಟರ್ ಇನ್ನು ಕಳಿಸ್ಬೇಕು, ಒಂದು ಇನ್ನೊಂದು ಲ್ಯಾಪ್ಟಾಪ್ ಕಳಿಸ್ಬೇಕು ಗೊತ್ತಾಗೋದು. ಫಸ್ಟ್ ಕ್ಲಾಸ್ 2 ಚಪಾತಿ ತಿನ್ನೋರು. ಗಂಟೆ ನೋಡ್ರಿ ಎಷ್ಟಾಗೈತಿ, ಇಷ್ಟ ಆಗೈತಿ. ದಿಸ್ ಈಸ್ ಮೈ ಲಂಚ್ ಫಾರ್ ಟುಡೇ. ಬದ್ನಿಕಾಯಿ ಎಣ್ಣೆಗಾಯಿ, ಬದ್ನಿಕಾಯಿ ಅಲ್ಲ, ಡೊಣ್ ಮೆಣಸಿನ್ಕಾಯಿ ಎಣ್ಣೆಗಾಯಿ ಆ್ಯಂಡ್ ಸೌತೆಕಾಯಿ, ಚಪಾತಿ, ಮಜ್ಜಿಗೆ. ಓಹೋ ಸೂಪರ್ ಲಂಚ್. ಕಾರ್ಬೋಹೈಡ್ರೇಟ್ಸು, ಫೈಬರು, ಆಮೇಲೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಪ್ರೋಟೀನ್. ಆ್ಯಂಡ್ ಇದ್ರಾಗೂ ನೋಡ್ರಿ ಏನೇನು ಇರ್ತಾವೆಲ್ಲ ಲೆಕ್ಕ ಹಾಕಿದೆವು. ಮಾಡ್ತಿರ್ಬೇಕಣ್ಣ ಲ್ಯಾಪ್ಟಾಪ್ ಹಾಕಿ ಇಲ್ಲಿ ಇಟ್ಟಿರಂತ, ಯಾಕಂದ್ರೆ ಇದ್ರ ಚಾರ್ಜಿಂಗ್ ಪ್ಲಗ್ ಇಲ್ಲಿ ಎಷ್ಟೋ ಹೋಗತ್ತೆ. ಅದನ್ನು ಮುರಿದತ್ತದ, ಮುರಿದಿಲ್ಲ ಅಂದ್ರೆ ಇದ್ರದ್ದು ಅದೇನು ಎಕ್ಸ್ಟರ್ನಲ್ ಇತ್ತಲ್ಲ ಅದು ಮುರಿದತ್ತೆ. ಆ್ಯಂಡ್ ಬಿಸಿ ಚಹಾ ಕುಡಿಯೋಣಂತ ಒಂದು ಅರ್ಧ ಕಪ್. ದೇವ್ರ ಮುಂದೆ ದೀಪ ಕೂಡ ಹಚ್ಚೈತಿ. ಆ್ಯಂಡ್ ಲಿಲಿಯವ್ರು ಕೂಡ ಎಲ್ಲ ಬಾಳೆಹಣ್ಣು ತಿಂದು ಹೊಲಸು ಮಾಡಿದ್ರು. ಇಲ್ಲಿ ಐಶ್ವರ್ಯ ಎಲ್ಲ ಸ್ವಚ್ಛ ಮಾಡಿದ್ಲು. ಗಂಟೆ 6:45. ಲಿಲಿಯವ್ರು ಇಲ್ಲಿ ಕೂತಾರ, ನಮ್ಮದು ಆಫೀಸ್ ನಡೆದತ್ತಲ್ಲೇ. ಆ್ಯಂಡ್ ಐಶ್ವರ್ಯ ಇನ್ನೂ ಮಾಡ್ಕೊಳತ್ತಾಳೆ ಇಲ್ಲಿ. ಏನು ಮಾಡ್ಕೊಳತ್ತೆ ಐಶ್ವರ್ಯ? ರವಾ ಇಡ್ಲೇಶ್ವರ್ ಮಾಡ್ಕೊಳತ್ತಾಳೆ ಐಶ್ವರ್ಯ. ನೈಸೇಶ್ವರ್ ಇಡ್ಲೇಶ್ವರ್. ಈ ಥರ ಗಂಟೆ 7:30 ಆಗೈತೆ. ಆ್ಯಕ್ಚುಲಿ ವಿ ಫಿಟ್ಟಿಂದ ಸಲಾಡ್ ತರಿಸಿದ್ದೆ. ಅಭಿ ರೆಕಮೆಂಡ್ ಮಾಡಿದ್ದ ನಮ್ಮ ಅಭಿಲಾಷ್ ಪುಟ್ಟಿ. ನೋಡೋಣ ಅಂತ ಹೆಂಗಿರ್ತೈತೆ. ಮನ್ಯಾಗ ಮಾಡ್ಕೋಬೇಕಂದ್ರೆ ಟೈಮ್ ಇರಲಿಲ್ಲ, ಸ್ವಲ್ಪ ಕಾಸ್ಟ್ಲಿ ಐತೆ. $299 ಸಲಾಡ್ ಇದೆ. ಓಹೋ ನೋಡೋಣ ಅಂತ. ದಿಸ್ ಸಲಾಡ್ ಈಸ್ 800 ಕ್ಯಾಲರೀಸ್.
ಕ್ಯಾಸಾಲ ಈಶ್ವರ. ಟೈಮ್ ಟು ಟೇಸ್ಟ್. ನಾಟ್ ಬ್ಯಾಡ್. 8-10 ಆಗೈತಿ ಆ್ಯಂಡ್ ಐಶ್ವರ್ಯ ಇಡ್ಲಿ ಮಾಡ್ಕೊಂಡು ನಾ ಅಂತೂ ಸಲಾಡ್ ತಿಂದು ಮುಗಿಸ್ಬಿಟ್ಟೆ. ಮಾಮನ್ ಮೆಸೇಜ್ ಬಂದು ನಾಟ್ ನೆಸಸರಿ ಅಟ್ ಆಲ್ ಅಂತ ಹೇಳಾಕತ್ತೇನೆ. ಡಾಕ್ಟ್ರ ಅಂದಾರ ಇಲ್ಲಿ ಮತ್ತೇನು ಬೇಕಾ. ಇವತ್ತು ಆಲ್ಮೋಸ್ಟ್ ಒಂದು 1500 ರೂಪಾಯಿ ಕಿರಾಣಿ ಆಗೈತೆ ರೀ ಇವತ್ತು. ನೋಡೋದು ಇದೇನು ಸೊಪ್ಪು ಆ್ಯಂಡ್ ಬಾಳೆಹಣ್ಣು ಆ್ಯಂಡ್ ಮತ್ತೊಂದು ಸ್ವಲ್ಪ ಬಾಳೆಹಣ್ಣು. ಇದು 3ನೇ ಡೆಲಿವರಿ ನಮ್ದು ಇವತ್ತು. ತೆಂಗಿನಕಾಯಿ ಆ್ಯಂಡ್ ಇದು ನೋಡ್ರಪ್ಪ ಅಡ್ವಾಂಟೇಜ್. ಐ ಲೈಕ್ ದಿಸ್ ಇನ್ ಪುಣೆ. ಭಾಳ ಈಸಿ ಆಗಿಬಿಡ್ತದೆ ಲೈಫ್. ಅಂದ್ರೆ ಈಗ ಏನಾಗ್ತದೆ ರೀ, ಇಬ್ಬರು ಫುಲ್ ಡೇ ಆಫೀಸ್ನಾಗ ಇರ್ತೇವೆ. ಸೊ ಟೈಮ್ ಸಿಗಂಗಿಲ್ಲ. ಒಮ್ಮೊಮ್ಮೆ ಸ್ಯಾಟರ್ಡೇ ಸಂಡೇ ಇದ್ರೆ ಒಂದು ಮಾತು ಬೇರೆ, ವೀಕ್ ಡೇನಾಗ ಒಟ್ಟು ಟೈಮ್ ಸಿಗಂಗಿಲ್ಲ. ನಾವೊಂದು 2 ಸಲ ತರಿಸಿದ್ದೆ ಐಶ್ವರ್ಯ ಒಂದು ಎಲ್ಲ ಕೂಡಿ. ಏನಿಲ್ಲ ಬಿಡ್ರಿ, ಒಂದು 5 ದಿವಸ ಚಿಂತೆ ಹೋತಿ. ಚಿಂತೇಶ್ವರ್ ತಪ್ಪೇಶ್ವರ್ ಗುಡ್ಡೇಶ್ವರ್. ಸ್ವಿಮ್ಮಿಂಗ್ ಹೋಗ್ಬೇಕಂತ ಭಾಳ ಆಸೆ ಐತ್ರಿ, ಬಟ್ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಆಫೀಸ್ ಕೂಡ ಮುಗೀತು. ಸೂಪರಾಗಿ ಸಲಾಡ್ ತಿಂದೆ, ಐಶ್ವರ್ಯ ಇಡ್ಲಿ ತಿಂದ್ಲು. ಮಸ್ತಿಗೆ ನಾವು ಬಾಳೆಹಣ್ಣು ತಿಂದು ಇವತ್ತಿನ ಡಿನ್ನರು ಮುಗಿಸೋಣ. ಹಾಕ್ಕೊಂಡ ಇಲ್ಲಿ ನಡಿ ವಾಕಿಂಗ್ ಹೋಗಿ ಬರೋಣ. ಚಲೋ ಬೇಡ ಲೆಟ್ಸ್ ಗೋ. ಚಲೋ ಬೇಟೇಶ್ವರ್. ಗುಡ್ ನೈಟ್ ಈಶ್ವರ್. ಎಲ್ಲರಿಗೂ ಗುಡ್ ನೈಟ್. ಏನಾಯ್ತು ಗೊತ್ತಿಲ್ಲರಿ, ಇದು ರಕ್ತ ಬರತ್ತಾಕೋ. ವಾಯ್ ರಕ್ತ ಫಾರ್ ಏನು ನಡೆಸಿ ಆಕಾಶ ಹುಟ್ಟಿ ನೀನು. ವೆಜಿಟೇಬಲ್ ಹಾಕಿಟ್ರ ಐಶ್ವರ್ಯ. ಇವನ್ನೂ ಕೊಲಿಸಿಯಾನ. ಓ ಇವನು ಸ್ಟೀಮ್ ಮಾಡ್ಯಾರ ಅಂತ. ಆ್ಯಂಡ್ ಇದು ಆ್ಯಂಡ್ ಇಲ್ಲೇನೋ ಮಾಡ್ಯಾಳ. ಆಯ್ತು ತಗೋ. ನಾನು ಆ್ಯಕ್ಚುಲಿ ಏನು ಮಾಡೋವಿದ್ದೆ ಅಂದ್ರೆ ಇದರಲ್ಲಿ ಅದನ್ನು ಸ್ಲೈಸ್ ಮಾಡೋವಿದ್ದೆ, ಬಟ್ ಆಗ ಸ್ಟೀಮ್ ಮಾಡಿರೋದ್ರಿಂದ ಐ ವಿಲ್ ನಾಟ್ ಡೂ ದ್ಯಾಟ್. ಇದು ಬಟರ್ಫ್ಲೈ ಇದೊಂದು ಮಷಿನ್ ಸಣ್ಣದು. ಸೊ ಡೈರೆಕ್ಟ್ ಇದನ್ನು ಹಾಕ್ಕೊಂಡು ಸ್ಯಾಲಡ್ ಎಂಜಾಯ್ ಮಾಡೋಣ ಅಂತ. ಇಲ್ಲಿ ಗೊಂಜಾಳನೂ ಅದು ಸ್ವೀಟ್ ಕಾರನ್. ನೈಸ್. ಹಾಕ್ಬೇಕು ನೋಡೋದು ಪುಡಿ. ಇದೇನು ನೋಡ್ರಿ ಸಾಕಾಗಿಬಿಟ್ಟತ್ ನಮಗಂತೂ. ನಾವು ಬೆಳಗಾವಿಗೆ ಹೋಗಿ ಬಂದಾಗ ಏನರ ಒಂದು ಹಾಳಾಗಿರ್ತದೆ. ಹಾಲು ಫ್ರಿಜ್ನಾಗ ಇಟ್ಟಿದ್ದಕ್ಕಾಗೈತಿ. ಏನು ಕೆನೀನು ಮೊಸರು ಏನು ಗೊತ್ತು, ಇಷ್ಟು ಗಟ್ಟಿ ಹಾಲು. ವಾಹ್ ಅಣ್ಣ, ಏನು ಹಾಲು ಬೆಣ್ಣೆ ಅದ. ಮೊಸರು ತೊಗೊಂಬಂದೆ. ಡೈರಿಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲೇ ಅಮೂಲ್ಯದ ತೊಗೊಂಬಂದೇನೆ. ಇಲ್ಲಿ ವಾಕಿಂಗ್ ಕೂಡ ನೋಡ್ರಿ. 1 ಲೀಟ್ರ್ ಹಾಲು ಸ್ವಲ್ಪ ಹುಡುಕ್ಲ ಅಂತ ನೀರು ಹಾಕಿದ್ರೆ ಎಷ್ಟು ಜಾಸ್ತಿ ಆಗ್ತದೆ. ಐಶ್ವರ್ಯ ಜೀರಿಗೆ ಚಾ ಪುಡಿ ಆಮೇಲೆ ಇದು ಆರ್ಡರ್ ಮಾಡ್ಯಾರ ನೋಡಿ. ಏನೋ ವೈಶಾಲಿ अरे यार मैंने मंगा दिया अभी. ನೋಡ್ರಿ ತುಂಬಿ ಮಾಡಿ ಇದು ಮಾಡತ್ತಾಳ. ಬೆಂಡೆಕಾಯಿ ಪಲ್ಯ ಅದ್ರ ಜೊತೆ ಚಪಾತಿ ಆಮೇಲೆ ಮಜ್ಜಿಗೆ ತಿನ್ನೋದು ಮಸ್ತ್. ನೋಡ್ರಿ ಬೆಂಡೆಕಾಯಿ ಪಲ್ಯ ಮಾಡೋದು ಸ್ಟೈಲ್ ಅಷ್ಟೇ ಬೇರೆ. ಉಳ್ಕಿದೆಲ್ಲ ಸೇಮ್. ನಮ್ಮ ಆರ್ಗ್ಯಾನಿಕ್ ಎಣ್ಣೆ ಹಾಕಿ ಆ್ಯಂಡ್ ನಮ್ಮಿಲ್ಲೇ ಸ್ಟೋರ್ ರೂಮ್ ಇದು, ಮಿನಿ ಸ್ಟೋರ್ ರೂಮ್. ಹಿಂಗೆ ರೀ ಕುಂತಿರ್ತಾನಲ್ಲ, ಫುಲ್ ಕಣ್ಣಿಗೆ ಲೈಟ್ ಬರಬಾರ್ದು. ಹಿಂಗಾಗಿ ಇಲ್ಲೊಂದು ಆರ್ಟಿಫಿಷಿಯಲ್ ಲೈಟ್ ಹಚ್ಕೊಂಡಿರ್ತಾನೆ ಇಷ್ಟ. ಆಮೇಲೆ ಇಲ್ಲೊಂದು ಫೇಸ್ ಫ್ಯಾನ್, ಯಾಕಂದ್ರೆ ಈ ರೂಮ್ನಾಗ ಎ ಸಿ ಇಲ್ಲಲ್ಲ. ಮೇಲೆ ಒಂದು ಫ್ಯಾನ್, ಆಮೇಲೆ ಇದು ಇಷ್ಟ ಒಳಗೆ ಲೈಟ್ ಬರಲಿ ಅಂಥೇಳಿ. ಆಮೇಲೆ ಇಲ್ಲೇ ಸ್ವಲ್ಪ ತಗೊಂಡ್ರೆ ಆರಾಮ ಅನಿಸುತ್ತೆ ಕಣ್ಣಿಗೆ ಅಂಥೇಳಿ. ಏನು ಮಾಡ್ತಾ ಅಂದ್ರೆ ನಾವು ಸುಳ್ಳ ಊರಿಗೆ ಹೋದಾಗ ಬರ್ತೇನೆ ಅಂತ ತೋರಿಸ್ದಂಗೆ ಮಾಡಿ ಬರೋಂಗಿಲ್ಲ. ಹಿಂಗಾಗಿ ನೋಡ್ರಿ ಗಿಡ ಒಣಗಿ ಬಿಡ್ತಾವೆ. ಮತ್ತು ನಾವು ಬಂದು ರಿವೈವ್ ಮಾಡ್ಕೋಬೇಕು ಒಂದು ಪಾಪ ಹುಚ್ಚಿಗಳು. ಗಂಟೆ 1:45 ಊಟ ಮಾಡೋಣ ಅಂತೀವತ್ತ. ಇದು ಆ್ಯಕ್ಚುಲಿ 10 ನಿಮಿಷದಿಂದ ಐತ್ರಿ. ಇದನ್ನ ತೆಗೆದು ಸರಿ ಮಾಡ್ಬೇಕು. ನಾವು ಬೆಳಗಾವಿಗೆ ಹೋದಾಗ ಏನೇನಾರ ಗದ್ದಲ ಆಗಿಬಿಟ್ಟಿರ್ತಾವೆ. ಯಾಕಂದ್ರೆ ನನ್ನ ಗಡಿಯಾರದ 15 ನಿಮಿಷದಿಂದ ಆಗೈತದ. ಮೋಸ್ಟ್ಲಿ ಶಲ್ ಹೋಗ್ಯಾವ. ಸೊ ಮಜ್ಜಿಗೆ ಆಮೇಲೆ ಬೆಂಡೆಕಾಯಿ ಫ್ರೈ ನೋಡ್ರಿ ಆಗಲ್ಲ ಮಾಡೋ ಮನೆ ಹೆಂಗೆ ಕಾಣತೈತಿ ಇಲ್ಲಿ ನೋಡ್ರಿ. ಫುಲ್ ಎಮ್ಮೇಶ್ವರ ಆಗೈತಿ. ಆ್ಯಂಡ್ ಸ್ವಲ್ಪ ಚಟ್ನಿ ಮೊಸರು ಮಸ್ತ್. ಇಲ್ಲೇ ಬೆಂಡೆಕಾಯಿ ಫ್ರೈ, ಚಪಾತಿ, ಮಜ್ಜಿಗೆ ಆ್ಯಂಡ್ ಚಟ್ನಿ ಮೊಸರು, ಆಮೇಲೆ ಗುರೋಳ್ ಚಟ್ನಿ. ವಾವ್. ಓ ಅಗಸಿ ಚಟ್ನಿ. ಇವರು ನಮ್ಮ ಶೌಟ್ ಔಟು ಯಾರು, ಜತ್ತಿ ಮಸಾಲ, ಜತ್ತಿ ಸ್ಪೈಸಸ್.
ವಾ ಯಮೇಶ್ವರ್ ಜಗ್ಗ ಎಪಿಸೋಡ್ಸ್ ನೋಡೋ ಉಳ್ದವ್ರು ನಮ್ಮ ಒಂದು ಅಟ್ಲೀಸ್ಟ್ 20 ಎಪಿಸೋಡ್ರು ಅದಾವೆ. ಮಸ್ತ್ ಊಟ ಮಾಡಕೋತ ಐಶ್ವರ್ಯನೂ ಬಂದಾಳೆ ಊಟ ಮಾಡೋಕೆ. ಯಾಕೋ ಈ ಪಾರ್ಟ್ ನನಗೆ ಭಾಳ ಅನ್ಆರ್ಗನೈಸ್ಡ್ ಅನ್ಸತ್ತೆ. ಡೈನಿಂಗ್ ಟೇಬಲ್ ಇಲ್ದಿದ್ದಕ್ಕೋ ಏನು ಯಾಕೆ ಗೊತ್ತಾಗವಲ್ತ. ಅದ್ರಾಗ ಬರ್ಡ್ ನೆಸ್ಟ್ ಮಾಡಿಬಿಟ್ಟತ್ರಿ ಒಳಗೆ. ಬೆಳಗಾವನಾಗೂ ಹಂಗಾಗಿ ಸ್ಕ್ವಿರಲ್ ನೆಸ್ಟ್ ಮಾಡೈತಿ, ಇದ್ರಾಗ ಬರ್ಡ್ ನೆಸ್ಟ್ ಮಾಡೈತಿ. ಇಲ್ಲ ಐಶ್ವರ್ಯ ಕೂತಾಳ ಸ್ವಲ್ಪ. ನಾ ಹೊರಗೆ ಹೋಗ್ತೇನೆ ಈಗ, ಯಾಕಂದ್ರೆ ನಾವು ಆಫೀಸ್ ಸ್ವಲ್ಪ ಬ್ಯುಸಿ ಇದ್ದೆ. ನೋಡ್ರಿ ಇದ್ರಾಗ ಬರ್ಡ್ ನೆಸ್ಟ್ ಮಾಡಿಬಿಟ್ಟತ್. ಎಲ್ಲ ಕಡೆ ಕಾಡಕ್ಕೆ ನಿಂತ್ಬಿಟ್ಟಾರ ಎಲ್ಲರೂ. ಸ್ನೇಹಿತರೆ ಸೂಪರ್ ಆಗಿ ನೋಡ್ರಿ. ಆ್ಯಕ್ಚುಲಿ ಒಂದು ಇದನ್ನ ಒಬ್ವಿಯಸ್ಲಿ ಕ್ಲೈಂಟ್ ಗಿಂಟೆಲ್ಲ ನಿಮ್ಗೆ ಹೇಳಂಗಿಲ್ಲ, ಬಟ್ ಅರ್ಥ ಆಗ್ತದೆ. ಸೊ ಹೊಸ ಪ್ರಾಜೆಕ್ಟಿಗೆ ನಾನು ಅಸೈನ್ ಆಗಿದ್ದೆ. ನಾನು ಆಮೇಲೆ ಇನ್ನೊಬ್ಬ ಲಕ್ಷ್ಮಿ ಅಂತ ಇಬ್ಬರು ಫುಲ್ ಸೂಪರಾಗಿ ವರ್ಕ್ ಮಾಡಿದ್ವಿ. ಹಿಂಗಾಗಿ ಕ್ಲೈಂಟ್ ಇಂಪ್ರೆಸ್ ಮಾಡಿ ಪ್ರಾಜೆಕ್ಟಿನ ಡಿಸೆಂಬರ್ ಮಠ ಮಾಡ್ಯಾರ. ವಾ, ಹಿಂಗೆ ಮಾಡ್ಕೊಂತು ಚಲೋ ಚಲೋ ಕೆಲಸ ಮಾಡ್ಬೇಕ್ರಿ, ಎಲ್ಲರೂ ಇಂಪ್ರೆಸ್ ಆಗ್ತಾರೆ. ಲಿಲ್ಲಿ ಅವರೇ, ಸೊ ನೋಡ್ರಿ ಎಲ್ಲ ಕಡೆ ನಿಮ್ಮ ಅಣ್ಣ ಚಲೋ ಕೆಲಸನೂ ಮಾಡ್ತಾನೆ. ಏನಂತೀರಿ? 8 ನಮ್ಮ ಸಲಾಡ್ ಬಂತು. ಮಸ್ತ್ ಸ್ಯಾಲಾಡ್ ತಿನ್ನೋನಂತ, ಎಮ್ಮಿ ಸ್ಯಾಲಾಡ್. ಆ್ಯಕ್ಚುಲಿ 175 ರುಪೀಸ್ ಬಿತ್ತು ಐಶ್ವರ್ ನಂಗೆ ಇವತ್ತು ಎಮ್ಮಿ ಸಲಾಡ್. ನೋಡ್ರಿ ಸ್ಟೈಲ್ ವೇಯಿಂಗ್ ಮಷಿನ್ದಾಗ ಎಷ್ಟು ಗ್ರಾಮ್ ಐತೆ ನೋಡೋಣ. ಇದು ನೋಡೋಣ ಎಷ್ಟು ಗ್ರಾಮ್ ಐತೆ ಮಸಾಲೇಶ್ವರ್. ಸೊ ನೋಡೋಣ ಎಷ್ಟು ಗ್ರಾಮ್ ಐತದ ನೋಡ್ರಿ. ಎಲ್ಲ ಇದೆ ಪನೀರ್ ಗಿನೀರ್ ಸಲಾಡ್ ಎಲ್ಲ ಕೂಡ 538 ಗ್ರಾಮ್ ಐತಿ. ಮ್ಯಾಲೆ 38 ಗ್ರಾಮ್ ಡಬ್ಬಿ ತೆಗೆದ್ರು ಅರ್ಧ ಕಿಲೋ ಐತೆ ಐಶ್ವರ್ಯ. ಅರ್ಧ ಕಿಲೋ ತಿನ್ನತ್ತ ನಿನ್ನ ಗಂಡು ಒಂದ್ಸಲಕ್ಕೆ. ಅರ್ಧ ಕಿಲೋ ಅಷ್ಟು ತಿನ್ನೇಶ್ವರ್. ಆಲ್ ರೈಟ್ ಸ್ನೇಹಿತರೆ, ಬನ್ನಿ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ. ನಮ್ಮ ಪಂಪಾವತಿ ಅವ್ರು ಹೇಳ್ತಾರೆ, ಹಾಯ್ ಐಶು ಪುಟ್ಟ, ಹೇಗಿದ್ದೀರಾ? ಅಮ್ಮ ಹೇಗಿದ್ದಾರೆ? ಅಭಿ ಹೇಗಿದ್ದಾರೆ ಅಂತ. ಸೊ ಐಶು ಪರವಾಗಿ ನಾನೇ ರಿಪ್ಲೈ ಮಾಡ್ತೀನಿ, ಎಲ್ಲರೂ ಚೆನ್ನಾಗಿದ್ದಾರೆ ರೀ ಇವಾಗ. ಆ್ಯಂಡ್ ಅವ್ರ ಮನೆ ಕನ್ಸ್ಟ್ರಕ್ಷನ್ ಕೂಡ ನಡೆದೈತಿ, ಸೂಪರಾಗಿ ಮುಗ್ಯಾಕೆ ಬಂದೈತಿ ಈಗ. ಆ್ಯಂಡ್ ಪರಿಮಳ ಅವರು ಹಾಯ್ ಅಕ್ಕ ಹೇಗಿದ್ದೀರಾ ಅಂತ ಇದ್ದಾರೆ. ಸೊ ಸೂಪರಾಗಿದ್ದಾರೆ ನೋಡ್ರಿ ಐಶ್ವರ್ಯ ಅವರು. ಆ್ಯಂಡ್ ನಮ್ಮ ಸುಮಲತಾ ಅವ್ರ ಅಂತಾರೆ ಸೂಪರ್ ಜೋಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್ ಸ್ನೇಹಿತರೆ, ನಾಳೆ ಮತ್ತೊಂದು ಸೂಪರ್ ರೀಮಾದ ಎಪಿಸೋಡಲ್ಲಿ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖನೋಮಂತು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್.